ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಭೀಮನ ಅಮಾವಾಸ್ಯೆ. ಯಥೇಚ್ಛವಾಗಿ ವಾಹನಗಳು ಆಗಮಿಸ್ತದೆ. ನೀವೇನಾದ್ರು ತಿಳ್ಕೊಳ್ಳಿ, ನಾನು ತಾಳು ಬೆಟ್ಟದಿಂದ ರಂಗಸ್ವಾಮಿ ಒಡ್ಡನ ತನಕ ಈ ವಿಡಿಯೋ ಮಾಡಿಬಿಡ್ತೀನಿ. ನೋಡೋರು ನೋಡ್ಬೋದು, ಬಿಡೋರು ಬಿಡ್ಬೋದು. ಯಾಕೆಂದರೆ ವಾಹನಗಳ ದಟ್ಟಣೆ ಯಾವ ರೀತಿಯಲ್ಲಿದೆ, ವಾಹನಗಳು ತಿರುವುಗಳಲ್ಲಿ ಯಾವ ತರಹದ ಸಂಚಾರಗಳನ್ನು ಮಾಡ್ತಾಯಿದ್ದಾರೆ, ವಾಹನಗಳ ವೇಗ ಯಾವ ತರಹದಲ್ಲಿದೆ, ಇದನ್ನೆಲ್ಲ ಆಧರಿಸಿ ನಾನು ವಿಡಿಯೋ ಪ್ರಸಾರ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೂ ಸೇಫ್ಟಿ ಮುಖ್ಯ ಅಪ್ಪವು. ಈ ಥರ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋಗೋದ್ರಿಂದ ನಮಗೂ ತುಂಬ ಅನುಕೂಲ. ಎಷ್ಟೋ ಜನ ಈ ಕ್ಯಾಮ್ರಾ ನೋಡಿ ಏನು ವೇಗವಾಗಿ ಬರ್ತಕ್ಕಂಥವ್ರು ಸ್ಲೋ ಮಾಡ್ಕೊತಾರೆ. ಅರ್ಥ ಆಯ್ತಾ? ನೋಡಿ, ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಯಥೇಚ್ಛವಾಗಿ ಬಿಟ್ಟಿದ್ದಾರೆ. ಸೊ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಾಹನಗಳು ಇಲ್ಲೆಲ್ಲ ತಡೆಗೋಡೆ ನಿರ್ಮಿಸಿದ್ದಾರೆ. ಅದೊಂದು ಖುಷಿ ಪಡಬೇಕಾದ ವಿಚಾರ. ಹೆಚ್ಚಾಗಿ ಆಗಮಿಸ್ತಾ ಇದೆ. ಅದರಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ತುಂಬಾ ಇದೆ. ನೋಡಿ, ಸ್ವಲ್ಪ ನಾವು ಓವರ್ಟೇಕ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮಾದಪ್ಪನ ಬೆಟ್ಟದಲ್ಲಿ ಬಸ್ಗಳ ಸುರಿಮಳೆ, ಅದರಲ್ಲಿ ನಮ್ಮ ಕೆಂಪು ಬಂಡಿ, ಅರ್ಥ ಆಯ್ತಾ? ತಮಿಳ್ನವ್ರು ಅಂತಾರಲಾಗೆ ಎನ್ನಡ ಇನ್ನೂ ಕೆಂಪು ಬಂಡಿ ಬಂದೇ ಇಲ್ಲೇ ಅಂತಾರೆ. ಅಂದರೆ ಬಂದೇ ಇಲ್ಲ ಅನ್ನೋಕ್ಕೆ ಏನೋ ಅಂತಾರಪ್ಪ ಅವರು, ಬಂದಿದ್ದೇ ಇಲ್ಲೇ ಕಡೆ ಏನೋ ಅಂತಾರೆ. ತಮಿಳ್ನಾಡು ಸೈಡು ನಮ್ಮ ಈ ಕರ್ನಾಟಕ ಸಾರಿಗೆ ವಾಹನಗಳು ಕಾಯ್ತಾ ಇರ್ತಾರೆ ಅವರು. ಯಾಕಂದರೆ ಅವರ ವಾಹನಗಳು ತುಂಬ ಸ್ಲೋ ಅಲ್ವಾ. ಕೆಂಪು ಬಂಡಿ ಅಂದ್ಕೊಂಡು ಕಾಯ್ತಾ ಇರ್ತಾರೆ, ಕೆಂಪು ಬಂಡಿ ಬರಬೇಕು ನಮಗೆ ಅಂತ. ಯಾಕಂದ್ರೆ ನಮ್ಮ ಕರ್ನಾಟಕ ವಾಹನಗಳು ಚೆನ್ನಾಗಿ ಹಾಕೊಂಡು ರುಬ್ಕೊಂಡು ಎತ್ಕೊಂಡು ಹೊಟ್ಟೋಯ್ತಾರೆ. ಅದಕ್ಕೆ ಇಲ್ಲೇ ಎನ್ನಡ ಕೆಂಪು ಬಂಡಿ ಒಂದಿದೆ ಇಲ್ಲೇ ಅಂತಾರೆ. ಹಾಗಂತ ವೆಯ್ಟ್ ಮಾಡ್ತಾರಂತೆ. ಮೇಟೂರು ಸೈಡೆಲ್ಲ, ಮೆಟ್ಟೂರು, ಸೇಲಮು ಮತ್ತು ಭವಾನಿ ಆ ಕಡೆ ಎಲ್ಲ ನಮ್ಮ ಕರ್ನಾಟಕ ಬಸ್ನ ಕಾಯ್ತಾರಂತೆ. ಲೆಕ್ಕಾಕಳಿ, ಇದು ನಮ್ಮ ಒಂದು ಗ್ರೇಡು ಅಲ್ವಾ. ಎಲ್ಲ ಸರಿ ನಮ್ಮ ಕರ್ನಾಟಕ ಸಾರಿಗೆ ವಾಹನದವ್ರದ್ದು ಈ ತಿರುವಲ್ಲೇ ಒಂದು 6 ನೋಡಿದ್ಬಿಟ್ರೆ ಸಾಕು, ಅದೊಂದು ಇಂಪಾರ್ಟೆಂಟು. ಸೊ ಆದ್ದರಿಂದ ದಯವಿಟ್ಟು ನಮ್ಮ ಏನು ಕಾರ್ನವ್ರು ಇರ್ಬೋದು, ಸ್ವಲ್ಪ ತಿರುವಲ್ಲೇ ಸ್ವಲ್ಪ ನೋಡಿಕೊಂಡು ಜೋಪಾನವಾಗಿ ಬನ್ನಿ. ಬಂದಾಗ ತಿರ್ಗಿಸ್ಬೇಡಿ. ಇದೊಂದು ಸಂದೇಶ ಕೊಡ್ತಾಯಿದ್ದೀವಿ. ಸೊ ಓವರ್ಟೇಕ್ ಮಾಡಿಬಿಡ್ಲ ಬೇಡಪ್ಪು. ಕೆಂಪು ಬಂಡಿನೇ ಓವರ್ಟೇಕ್ ಮಾಡ್ತೈತೆ. ಭೀಮನ ಅಮಾವಾಸ್ಯೆ ಇರೋದ್ರಿಂದ ಈಗಾಗಲೇ ಪಾದಯಾತ್ರೆ ಭಕ್ತಾದಿಗಳು ಯಥೇಚ್ಛವಾಗಿ ಪಾದಯಾತ್ರೆ ಮಾಡಿಕೊಂಡು ಅಪ್ಪವ್ರ ಸನ್ನಿಧಿಗೆ ಹೊರಟೋಗಿದ್ದಾರೆ. ನಮ್ಮ ಪೊನ್ನಾಚಿ ತಿರುವು ಇದು. ಎಷ್ಟೋ ಜನ ಏನು ಮಾಡ್ತಾವ್ರೆ ಅಂದರೆ ಬಂದ್ಬಿಡ್ತಾ ತಿಂದ. ಎಷ್ಟೋ ಜನ ಏನು ಮಾಡ್ತಾವ್ರೆ ಅಂದರೆ, ಕೆಲವರು ಹೊಸ್ದಾಗಿ ಬರ್ತಕ್ಕಂಥವ್ರು ಮಾದಪ್ಪನ ಬೆಟ್ಟಕ್ಕೆ ಸ್ಟ್ರೈಟ್ ಹೊರಟೋಗ್ಬಿಡ್ತಾರೆ. ಸೊ ಸ್ಟ್ರೈಟ್ ಹೋಗಬೇಡಿ. ಇಲ್ಲೊಂದು ಬೋರ್ಡ್ ಅವಶ್ಯಕತೆ ಇದೆ. ಇರಪ್ಪ, ಏನಾರಲ್ಲೇ ನಾನೇ ಹಾಕ್ಸ್ಬಿಡ್ತೀನಿ ಒಂದು ಬೋರ್ಡ. ಯಾಕಂದರೆ ನಾನು ಬೋರ್ಡು ಅಂದ್ಕೊಂಡು ಹೇಳ್ಕೊಂಡು ಕೂತಿದ್ದೀನಿ. ಬಟ್ ಆ ಬೋರ್ಡ್ ಹಾಕ್ಸ್ಬೇಕನ್ನಷ್ಟು ಇದಿಲ್ಲ. ನಾನೇ ಏನಾರು ಒಂದು ಮಾಡಿ ಅತ್ತಾಗ ಒಂದು ಕತೆ ಕಟ್ಟಲ್ಲ, ಒಂದು ಬೋರ್ಡ್ ಹಾಕ್ಸ್ಬಿಡವ, ಒಂದು ರೈಟಿಂಗ್ ಮಾಡಿ ಅತ್ತಾಗ ಏನೋ ಒಂದು ದಾರಿ ಮಾಡ್ತೀನಿ. ನಮ್ಮ ಚಾನಲ್ ವತಿಯಿಂದ ಮಾಡೋಣ ಅಲ್ವಾ. ಎಸ್, ನಮಗೆ ಈ ಅಮಾವಾಸ್ಯೆ ಟೈಮ್ಲೆಲ್ಲ ಓವರ್ಟೇಕ್ ಮಾಡೋಕ್ಕೆ ಭಯ ಗುರು. ಆರಾಮಾಗಿ ಹೋಗಮ್ಮ, ಕೂಲಾಗೆ ಕಾಮಾಗೆ. ನೋಡಿದ ಯಾರೋ ಮೇಡಮ್ ಬರ್ತಾರೆ ಪುನಃ. ಯಾರೋ ಅಧಿಕಾರಿಗಳಿರ್ಬೋದು ಬಹುಶಃ. ಒಳ್ಳೆ ಬಿಗಿ ಬಂದೋಬಸ್ತಿದೆ ಅವ್ರಿಗೆ. ನೆನ್ನೆ ನೋಡಿ, ಇವತ್ತು ಭೀಮನ ಅಮಾವಾಸ್ಯೆ ಹೆಚ್ಚಾಗಿ ವಾಹನಗಳು ಬರ್ತದೆ. ಸೊ ಸಂಬಂಧಪಟ್ಟವರು ನೋಡಿ ಕಲ್ಲುಗಳೆಲ್ಲ ತೆರವುಗೊಳಿಸ್ಬೇಕಿತ್ತು. ನೋಡಿ ಈ ರೀತಿ ಗುಡ್ಡೆ ಹಾಕಿದ್ದಾರೆ. ಇಲ್ಲೇನೋ ಬಿಡು ಒಂದು ಸ್ವಲ್ಪ ಸೈಡಲ್ಲದೆ, ಅಲ್ಲಿ ತುಂಬ ಎಲ್ಲಿ ಅದಪ್ಪ ಅದು ಶನಿಮಹಾತ್ಮ ದೇವಸ್ಥಾನದಲ್ಲಿ ರಸ್ತೆಯಲ್ಲೇ ಬಿದ್ದದೆ. ಏನಾದ್ರು ಹೆಚ್ಚು ಕಮ್ಮಿ ಬಂದು ವಾಹನಗಳು ಹೊಡ್ಕೊಂಬಿಟ್ರೆ ಹೆಂಗಪ್ಪ. ಸೊ ನೋಡ್ತೀನಿ, ಅಲ್ಲೋಗಿ ವೀಕ್ಷಣೆ ಮಾಡ್ತೀನಿ.
ಬಹುಶಃ ನೆನ್ನೆ ಒಂದು ಮನವಿ ಹಾಕೊಂಡಿದ್ದೆ, ಅದೇನು ಮಾಡ್ದಾರೋ ಗೊತ್ತಿಲ್ಲ, ತೆಗೆದಾರೋ ತೆಗಿಯಲ್ವೋ. ಹೋಗೋಕ್ಕೆ ಆಯ್ತಿಲ್ವಲ್ಲ. ನಮ್ಮದು ಬೇರೆ ಹೊಸ ಗಾಡಿ. ಹಾಂ, ಹೆಂಗಾರು ಮಾಡಿ ಇರಪ್ಪ, ಪಾಸ್ ಆಗ್ಬಿಡ್ತೀನಿ. ಓಕೆ ಓಕೆ. ನಾವೊಂದು ಬಸ್ನ ಓವರ್ಟೇಕ್ ಮಾಡೋಕ್ಕೆ ಎಷ್ಟೊಂದು ಯೋಚನೆ ಮಾಡ್ತೀನಿ ನೋಡಿ, ಅರ್ಥ ಆಯ್ತಾ? ಹೋಗೋದಾ ಬೇಡವಾ ಹಿಂಗೆ. ನಾನು ಒಂದು ಸಲಹೆ ಕೊಡೋದಾದರೆ, ಈ ಎಲ್ಲರೂ ಹೆಲ್ಮೆಟ್ಗಳೆಲ್ಲ ಒಂದೊಂದು ಈ ಥರ ಕ್ಯಾಮ್ರಾಗಳು ಸಿಕ್ಸ್ಕೊಬಿಡ್ರಪ್ಪ. ಎಲ್ಲರೂ ನಿಮ್ಮ ಸೇಫ್ಟಿಗೆ ಅಂತ ಅದು ರೆಕಾರ್ಡಿಂಗ್ ಆಯ್ತಾ ಇರಬೇಕು. ಟೂ ವೀಲರ್ ಡ್ರೈವ್ ಮಾಡ್ತಾರೆ, ರೆಕಾರ್ಡಿಂಗ್ ಆಯ್ತಾ ಇರಬೇಕು. ಆ ಥರ ಒಂದು ಸಿಸ್ಟಮ್ ಬಂದ್ಬಿಡ್ಬೇಕು. ಪ್ರತಿಯೊಬ್ಬರೂ ಕ್ಯಾಮ್ರಾಗಳು ಹಾಕೋಬೇಕು. ಟೂ ವೀಲರರು ಈ ಥರ ಒಂದು ಸಿಸ್ಟಮ್ ಬರಬೇಕು. ನಾವು ಲಾಗ್ ವೀಡಿಯೋಸ್ ಮಾಡೋಕ್ಕೋಸ್ಕರ ಹಾಕತ್ತೀವಿ, ನಂತರ ಸಾವಿರಾರು ಜನ ಲಾಗ್ ವೀಡಿಯೋಸ್ ಮಾಡ್ತಾರೆ. ಬಟ್ ಒಂದು ಸೇಫ್ಟಿಗೋಸ್ಕರ ಒಂದು ಕ್ಯಾಮ್ರಾಗಳನ್ನ ಅಳವಡಿಸ್ಕೊಳ್ಳೋ ಒಂದು ಸಿಸ್ಟಮ್ ಇದ್ದರೆ ಏನಾಗುತ್ತೆ, ಎದುರುಗಡೆ ಬರ್ತಕ್ಕಂಥ ವಾಹನ ಮಾಡ್ಕೊಂಡು ಡ್ರೈವ್ ಮಾಡ್ತಾರೆ. ಮನುಷ್ಯನ ಮೇಲೆ ಬರಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಏನಂತೀರ? ಏನೋ ಹಾಗನ್ನಿಸ್ತು, ಹೇಳಿದ್ದೀನಿ, ನಿಮ್ಮ ಮನಸ್ಸಿಗೆ ತಿಳಿಸ್ಬೋದು. ಈ ಅಣ್ಣ ಫುಲ್ ಫಾಸ್ಟು ಕಣಪ್ಪ, ಸೈಡ್ ಕೊಡಪ್ಪ ನಾನು ಹೋಯ್ತೀನಿ ಅಂತವ್ರ. ನೋಡಮ್ಮ ಅಣ್ಣ ಎಲ್ಲೂ ಓವರ್ಟೇಕ್ ಮಾಡ್ತಾರ. ನೀಲಿ ವಂಡಿ, ಕೆಂಪು ವಂಡಿ. ನಮ್ಮ ಬೆಟ್ಟದ ತಿರುವಲ್ಲಿ ಗಾಡಿಗಳು ಹೋಯ್ತಾ ಇದ್ರೆ ಒಂದು ಚಂದಾಗುರು ನೋಡಿ, ಏನು ಸಖತ್ತಾಗಿ ಕಾಣಿಸ್ತದೆ. ಅಲ್ವರ ರೆಕಾರ್ಡಿಂಗ್ ನೋಡಿ ಹೆಂಗಾಯ್ತಾ ಇದೆ, ಏನು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅವಾಗ ಒಂದು ಮೂಮೆಂಟು, ಆ ಸ್ಟೈಲು, ಆ ಒಂದಿದು ಏನು ಸಖತ್ತಾಗಿ ಕಾಣಿಸ್ತದೆ ನೋಡಿ. ಆ ತಿರುಗೋ ರೀತಿ. ಆಮೇಲೆ ನಮ್ಮ ಜನ ಉಗಿ ಹಾಕೋದು, ಹೊಗೇ ಮದಪ್ಪ ಅಂದ್ಕೊಂಡು. ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರ್ತೀವಿ, ನಮ್ಮ ಕೆಲಸ ನಾವು ಮಾಡಿಕೊಂಡು, ನಮ್ಮ ದಾರಿ ನಾವು ಹಿಡ್ಕೊಂಡು. ಕೆಲವ್ರು ಬಂದು ಉರಿ ದುಂಬಿಸ್ತಾರೆ ನಮ್ಮನ್ನ. ಉರಿ ದುಂಬಿಸೋದಂದರೆ ಹಿಂಗೆ ನಮಗೆ ಕಾಂಪಿಟೇಷನ್ ಕೊಡೋದು. ಅದು ನಿಜಕ್ಕೆ ಎಷ್ಟು ಒಳ್ಳೇದಂದರೆ, ಅವರೆಲ್ಲ ನಮ್ಮ ಹಿತೈಷಿಗಳು ಅಂತ ತಿಳ್ಕೊಬೇಕು ನಾವು. ಅರ್ಥ ಆಯ್ತಾ? ನಮ್ಗೆ ಯಾರು ಕಾಂಪಿಟೇಷನ್ ಕೊಡ್ತಾರೆ ಅವರು ನಮ್ಮ ಹಿತೈಷಿಗಳು. ಯಾಕಂದ್ರೆ ನಮ್ಮನ್ನ ಉರಿದುಂಬಿಸಿದಾಗ ನಾವು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೋದು. ಸೊ
ಸೊ ನನಗೀಗ ಅರ್ಥ ಆಯ್ತದೆ. ಕೆಲವ್ರು ನನಗೆ ಅದು ಮಾಡಿದ್ರು ಇದು ಮಾಡಿದ್ರು ಹಂಗೆ ಹಿಂಗೆ ಹಾಕೊಂಡು ನಾನು ಹೇಳ್ಕೊತಾ ಇದ್ದೆ. ಆದರೆ ನಾನು ಆಮೇಲೆ ನಮ್ಮ ಚಾನಲ್ಗಳನ್ನ ಅಬ್ಸರ್ವ್ ಮಾಡಿದಾಗ ಒಂದು ಲೆವೆಲ್ಗೆ ಹೊರಟೋಗಿದೆ. ಸೊ ಈಗ ನಮ್ಮ ಚಂದದಾರರು 1,00,000 ಸಬ್ಸ್ಕ್ರೈಬರ್ ಆಗೋದ್ರು, ಅದೊಂದು ಖುಷಿ ಪಡಬೇಕಾದ ವಿಚಾರ. ಹಾಗೆ ನಮ್ಮ ಸಿಲ್ವರ್ ಬಟನ್ನು ಅದು ಸಹ ಆನ್ ದ ವೇ ಇದೆ. ಇನ್ನೇನು ನಾಳೆ ನಾಳಿದ್ದು ಸಿಲ್ವರ್ ಬಟನ್ ಬಂದ್ಬಿಡುತ್ತೆ ಕೈಗೆ. ನೋಡಿ ಸಡ್ಡನ ಬಂದ್ಬಿಡ್ತು ಬಸ್ಸು. ನೋಡಿ ಹಿಂಗೆ ಆಯ್ತವೆ ತಿರುವಲ್ಲಿ. ಸಿಲ್ವರ್ ಬಟನ್ ಬರ್ತೈತೆ ಕಣ್ರಿ. ನಮ್ಮ ಯೂಟ್ಯೂಬ್ ಚಾನಲ್ 1,00,000 ಚಂದದಾರರ ಪೂರೈಕೆಯಿಂದ ಸಿಲ್ವರ್ ಬಟನ್ ಆನ್ ದ ವೇ ಇದೆ. ಸೊ ನನ್ನೆಲ್ಲ ಪ್ರೀತಿಯ ಚಂದದಾರರಿಗೆ ನಾನು ಯಾವ ರೀತಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ಬೋದು, ಅಸಾಧ್ಯ. ಏಕೆಂದರೆ ಒಂದು ಸಿಲ್ವರ್ ಬಟನು ಅಮೇರಿಕದಿಂದ ನಮ್ಮ ಕೈ ಬಂದು ಸೇರ್ತದೆ ಅಂದರೆ, ಈಗ ಆಲ್ಮೋಸ್ಟ್ ಅಮೇರಿಕದಿಂದ ಚೈನಾ ಬಂತು. ಚೈನಾದಲ್ಲಿ ಅದೇನೋ ಮಳೆ ಕಾರಣ ಅದು ಇದು ಅಂದ್ಬಿಟ್ಟು ಸ್ವಲ್ಪ 1 ಡೇಸು ಸ್ಥಗಿತ ಆಗಿತ್ತು, ಮತ್ತೆ ಮೂವ್ ಆಯಿತು. ಈಗ ಬೆಂಗಳೂರು ಏರ್ಪೋರ್ಟ್ ಬಂದು ಸೇರಿಕೊಂಡಿದೆ. ಅರ್ಥ ಆಯ್ತಾ? ಬೆಂಗಳೂರು ಏರ್ಪೋರ್ಟಲ್ಲಿದೆ. ಅದು ಮೇಡ್ ಇನ್ ಅಮೇರಿಕದಿಂದ ನಾವು ಇಲ್ಲಿ ತನಕ ಒಂದು ಸಿಲ್ವರ್ ಬಟನ್ನ ನಾವು ಪಡಿತೀವಿ ಅಂದರೆ, ಅಲ್ಲಿಗೆ 1,00,000 ಚಂದದಾರರು ಏನಿದ್ದಾರೆ, ಆ ಪೂರೈಸಿ ಮುನ್ನುಗ್ತಾ ಇರ್ತಕ್ಕಂಥ ಚಂದದಾರರು ಏನಿದ್ದಾರೆ, ಅವರ ಆಶೀರ್ವಾದ ಯಾವ ರೀತಿ ಇರಬೇಕು ನೀವು ಊಹೆ ಮಾಡಿ ಒಂದು ಸಲ. ಎಲ್ಲೂ ಇರ್ತಕ್ಕಂಥ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಾಯಿ ತಂದೆಯರು ಏನು ಮಾಡ್ತಾರೆ ಅಂದರೆ, ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾನೆ ಹುಡುಗ, ಒಂದು ಒಳ್ಳೆ ಮಾಹಿತಿ ಕೊಡ್ತಾನೆ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಅರ್ಥ ಆಯ್ತಾ? ಅವ್ರು ಎಲ್ಲೂ ಇರ್ತಾರೆ ಪಾಪ, ಅವ್ರು ಯಾರು ಏನು ಒಂದು ಗೊತ್ತಿಲ್ಲ. ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು 4 ವೀಡಿಯೋ ನೋಡೋದ್ರಿಂದ ನನ್ನ ಬೆಳವಣಿಗೆ ಯಾವ ರೇಂಜಲ್ಲಿ ಹೋಗ್ತಾ ಇದೆ. ಅಂಥ ತಾಯಿಯಂದರು, ತಂದೆಯಂದರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರನ್ನ ನಾನು ದಾರಿ ತಪ್ಪಿಸ್ಬಾರ್ದು ಅಂದ್ಬಿಟ್ಟು ಇತ್ತೀಚಿನ ದಿವಸ ನಾನು ಕೆಲವು ಬೇರೆ ತರಹದ ತೀರ್ಮಾನಗಳನ್ನ ತೆಕ್ಕೊಂಡಿದ್ದೀನಿ. ಸೊ ನನ್ನಿಂದ ಕೆಲವು ಮಿಸ್ಟೇಕ್ಗಳು ಆಗಿದೆ. ಸೊ ಅದರಿಂದ ನಾನು ಅವ್ರ ಪಾದಕ್ಕೆ ನಮಸ್ಕರಿಸುತ್ತಾ ಕ್ಷಮೆ ಕೇಳ್ತೀನಿ. ಆದ್ದರಿಂದ ನಮ್ಮ ಒಂದು ಸಾಮಾಜಿಕ ಜಾಲತಾಣವನ್ನು ಕೆಲವರು ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಮ ಬುದ್ಧಿಯನ್ನು ಇನ್ನೊಬ್ಬರು ಕೈ ಕೊಡಬಾರ್ದು. ಇದನ್ನು ನೀವು ಪ್ರತಿಯೊಬ್ಬರು ಅಷ್ಟೇ ಮನದಟ್ಟು ಮಾಡ್ಕೊಳ್ಳಿ. 1,00,000 ಚಂದದಾರರು. ಸೊ ನಾನು ಏನೋ ಅವ್ರಿಗೆ ಇವತ್ತು ಯಾರಿಗೆಲ್ಲ ಕೆಲವೊಂದು ಮಾರ್ಗ ನೀಡೋದರಲ್ಲಿ ವಿಫಲವಾಗಿದ್ದೀನಿ, ಅವ್ರಿಗೆ ಒಳಿತು ಮಾಡತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ದಿವಸ ನಾನು ಸಾರ್ವಜನಿಕ ವಲಯಕ್ಕೆ ಸಹಕಾರಿ ಆಗಿಯೇ ಆಯ್ತೀನಿ. 100% ಆಯ್ತೀನಿ. ಅವ್ರಿಗೆ ಒಳ್ಳೇದು ಮಾಡ್ತೀನಿ. ಅರ್ಥ ಆಯ್ತಾ? ಕೆಲವು ಸಂದರ್ಭದಲ್ಲಿ ಪಾಪ ಅವರು ಯಾಮಾರಿರ್ಬೋದು, ಆದರೆ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನಾನು ಮುಂದಿನ ದಿವಸ ನಮ್ಮ ಚಂದದಾರರಿಗೆ ಒಂದು ಸೂಕ್ತ ಮಾಹಿತಿಗಳನ್ನು ನೀಡೋದ್ರ ಕಡೆ ನಾನು ಗಮನ ಹರಿಸ್ತೀನಿ. ಒಂದು 4 ಜನಕ್ಕೆ 100% ಒಳ್ಳೆಯದಾಗಬೇಕು, ಆ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡ್ತೀನಿ. ಸೊ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀನಿ ಅನ್ನೋದು ನನ್ನ ಒಂದು ಆಶಯ. ಸೊ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕೇ ಬೇಕು. ಅರ್ಥ ಆಯ್ತಾ? 1,00,000 ಚಂದದಾರರ ಪೂರೈಕೆಗೆ ಸಹಕಾರಿ ಎಷ್ಟೋ ಜನ ಆಗಿದ್ದಾರೆ ಪಾಪ. ಸೊ ಅವ್ರಿಗೆ ನಾವು ಏನೇ ಒಂದು ಸಂದೇಶ ಕೊಡ್ಬೇಕಾದ್ರೆ ಅದು ಪೂರಕವಾಗಿರಬೇಕು. ಯಾರೇ ಅಲ್ಲಿ ಒಬ್ಬ ಯೂಟ್ಯೂಬರ್ಸ್ ಇರ್ಬೋದು, ಒಬ್ಬ ಫೇಸ್ಬುಕ್ ಪೇಜ್ನವ್ರು ಇರ್ಬೋದು, ಇನ್ಸ್ಟಾಗ್ರಾಮ್ನವ್ರು ಇರ್ಬೋದು. ಸೊ ನಿಮ್ಮನ್ನು ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥವ್ರಿಗೆ ನೀವು ದಾರಿ ತಪ್ಪಿಸ್ತಕ್ಕಂಥ ಕಾರ್ಯ ಮಾಡೋಕ್ಕೆ ಹೋಗಬೇಡಿ. ನಾನೊಂದು ಮನವಿ ಮಾಡ್ತೀನಿ, ಮಾಡೋಕ್ಕೆ ಹೋಗಬೇಡಿ. ಯಾರೇ ಆಗಲಿ ಅವ್ರಿಗೆ ಸರ್ ನೀವೇನು ದಾರಿ ತಪ್ಪಿಸ್ತೀರಿ ಹೀಗೆ ಅಂತನ್ನಕ್ಕೆ ಹೋಗಬೇಡಿ. ಯಾಕಂದರೆ ನಾನೇನು ದಾರಿ ತಪ್ಪಿಸಿಲ್ಲ. ಕೆಲವೊಂದು ಮಾಹಿತಿಗಳು ನೀಡಬೇಕಾದ್ರೆ ಮಿಸ್ಟೇಕ್ಗಳಾಗ್ಬಿಟ್ಟಿದೆ. ಅರ್ಥ ಆಯ್ತಾ? ಕೆಲವೊಂದು ಮಾಹಿತಿಗಳು ನೀಡಬೇಕಾದ್ರೆ ಅದು ವಿಚಾರಗಳನ್ನ ಪೂರಕವಾಗಿ ತಿಳ್ಕೊಂಡು ನಾನು ಮಾಹಿತಿ ಕೊಡಬೇಕಿತ್ತು. ಕೆಲವೊಂದು ವಿಚಾರದಲ್ಲಿ ನಾನು ಪೂರಕವಾಗಿ ತಿಳ್ಕೊಳ್ಳದೆ ಮಾಹಿತಿಗಳು ಕೊಟ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಅದನ್ನೆಲ್ಲ ವೀಡಿಯೋಗಳು ಆಲ್ಮೋಸ್ಟ್ ಎಲ್ಲವನ್ನು ತೆರವುಗೊಳಿಸಿದ್ದೀನಿ. ಸೊ ಮುಂದಿನ ದಿವಸ ಅದಕ್ಕೆಲ್ಲ ತೆರೆನೂ ಎಳಿತೀನಿ. ಅರ್ಥ ಆಯ್ತಾ? ಒಳ್ಳೆ ತರಹದಲ್ಲಿ ಜನಗಳಿಗೆ ಅನುಕೂಲ ಆಗಬೇಕು, ಒಳ್ಳೆ ತರಹದಲ್ಲಿ ಮಾಹಿತಿಗಳು ಲಭ್ಯ ಆಗಬೇಕು, ಜನಗಳ ಒಂದು ಪ್ರೀತಿ ವಿಶ್ವಾಸ ಉನ್ನತವಾಗಿರಬೇಕು, ಅನುಕೂಲಕರವಾಗಿರಬೇಕು. ನಮಗೆ ಪರಮೇಶ್ವರ್ ಸರು, ಕಲಾ ಮಾಧ್ಯಮ ಪರಮೇಶ್ವರ್ ಸರ್ ಬಂದಿರ್ತಾರೆ, ಇಲ್ಲೆಲ್ಲ ನನ್ನ ಸಂದರ್ಶನ ಮಾಡಿದ್ರು. ಸರಿ, ನಾನೇನು ಮಾಡ್ತೀನಿ, ನಾನು ಒಂದು ಕ್ವಶನ್ ಕೇಳ್ತೀನಿ. ಸರ್
ಅಲ್ಲಿ ಇನ್ನೊಂದು ಕಡೆ ಇದೆ, ಅಲ್ಲಿಗೆ ಹೋಗ್ಬೇಕು, ಅಲ್ಲೊಂದು ವೀಡಿಯೋ ಮಾಡಬೇಕಲ್ಲ ಸರ್ ಅಂದು. ಅವರು ಒಂದೇ ಒಂದು ಮಾತು ಹೇಳಿದ್ರು, ರೀ ಶ್ರೀಕಾಂತ್ ನೀವು ಶ್ರಮಜೀವಿ ಕಣ್ರಿ, ನಾನು ವೀಡಿಯೋ ನೋಡಿದ್ದೀನಿ, ನೀವು ಶ್ರಮಜೀವಿ, ನಿಮ್ಮನ್ನು ಸಂದರ್ಶನ ಮಾಡೋಣ ಕಣ್ರಿ. ಶ್ರಮಜೀವಿಗಳು ಯಾರೇ ಇದ್ದರೂ ನಾನು ಸಂದರ್ಶನ ಮಾಡ್ತೀನಿ. ನಾವು ಕೊಡೋದು ಜನಗಳಿಗೆ ಮಾಹಿತಿಗಳು, ಅವ್ರು ನಮ್ಮನ್ನು ಬೆಳೆಸ್ತಾ ಇರ್ತಾರೆ, ನಾವು ಕೊಡೋ ಮಾಹಿತಿಗಳು ಅವ್ರಿಗೆ ಅನುಕೂಲ ಆಗಿರ್ಬೇಕಲ್ರಿ ಶ್ರೀಕಾಂತ್ ಅಂತಂತಾರೆ. ಆ ಪರಮನ್ ಸಾರನ್ನು ನಾನು ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಗ್ಬಿಡ್ತದೆ. ಅಪ್ಪ ಏನಪ್ಪ ಎಂಥ ಮಾತು ಹೇಳಿದ್ರು ಇವರು, ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಇದು, ಆಮೇಲೆ ಸಿಕ್ಕಾಬಟ್ಟೆ ಫಾಸ್ಟ್ ವ್ಯಕ್ತಿ. ನಮ್ಮ ಕಲಾ ಮಾಧ್ಯಮ ಪರಮೇಶ್ವರ್ ಸರ್ ಇದ್ದಾರಲ್ಲ, ಅವರು ಸಿಕ್ಕಾಬಟ್ಟೆ ಫಾಸ್ಟು. ಯಾವುದೇ ಕೆಲಸ ಅಲ್ಲಿ ಪಟ 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 ಪಟನ ಮುಗಿಸ್ಕೊಂಡು ಒಯ್ತಾ ಇರೋದೇ ಸುಮ್ಮನೆ ನುಕ್ಕೊಂಡು, ಅಷ್ಟು ಫಾಸ್ಟು. ನಾನು ನೋಡ್ಬಿಟ್ಟು ನನಗೆ ದಿಗ್ಭ್ರಾಂತ ಆಗ್ಬಿಟ್ಟೆ. ಸೊ ಅವರ ಒಂದು ಸಲಹೆ ಮಾರ್ಗದರ್ಶನ ಅದ ನೋಡಿ, ನಂಗೆ ಭಾಳ ಖುಷಿ ಆಗ್ಬಿಡ್ತು ನೋಡಿ. ಇಲ್ಲೆಲ್ಲ ಪಾಪ ಅವ್ರು ಬಂದು ಸಂದರ್ಶನ ಮಾಡಿದ್ರು, ಇಲ್ಲೆಲ್ಲ ವೀರಪ್ಪನ್ನು ಮತ್ತು ಗೋಪಾಲ ಹೊಸೂರು ಅವ್ರ ಬಗ್ಗೆ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನಾನು ಸಹ ಇದ್ದೀನಿ. ಸೊ ಹಾಗೆ ಒಬ್ಬರು ಯೂಟ್ಯೂಬರ್ಸು 4 ಜನಕ್ಕೆ ಮಾರ್ಗದರ್ಶನವಾಗಿರಬೇಕು, 4 ಜನಕ್ಕೆ ಅನುಕೂಲಕರವಾದ ಮಾಹಿತಿಗಳನ್ನ ತಲುಪಿಸ್ಬೇಕು ಅನ್ನೋದು ನನ್ನ ಒಂದು ಆಸೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತೀನಿ. ಸೊ ನಾನೇನೋ ವೀಡಿಯೋ ಮಾಡ್ಕೊಬಂದು ಅಲ್ಲಿ ಏನೇನೋ ಕಥೆನೇ ಹೇಳ್ಕೊಬಂದ್ಬಿಟ್ಟೆ. ದಯವಿಟ್ಟು ಯಾರು ಏನೋ ಅಂದ್ಕೊಬೇಡಿಯಪ್ಪ, ನನ್ನಲ್ಲಿರ್ತಕ್ಕಂಥ ಕೆಲವು ನೋವುಗಳನ್ನು ಹೊರಹಾಕಿದ್ದೀನಿ ಅಷ್ಟೇ. ಸೊ ಎಲ್ರಿಗೂ ಒಳ್ಳೆಯದಲ್ಲಿ. ಇನ್ನೂ ವಿಚಾರಗಳಿದೆ, ತಲುಪಿಸ್ತೀನಿ, ನಾನು ಆದಷ್ಟು ಬೇಗ ತಲುಪಿಸ್ತೀನಿ. ಧನ್ಯವಾದ.